ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಇಡುವೆ ನೋಡ್ರಿ, ಒಂದು 2 ದಿನದ 3 ದಿನದ ಇಡುವೆನ ಇದ್ದಾರೆ. ನಾನು ಹಂಗೆ ಸ್ವಲ್ಪ ಇಡುವೆ ಮಾಡಿ ಹಂಗೆ ಇಟ್ಟಿದ್ದಾರೆ. ಇವಾಗ ನೋಡ್ರಿ, ನಾನು ಸ್ವಲ್ಪ ತಲೆಗೆ ಮೆಹಂದಿ ಹಚ್ಬೇಕಂತೇಳಿ ಮೆಹಂದಿ ಕಲಿಸಿಟ್ಟಿದ್ದೀನಿ ರೀ. ಸ್ವಲ್ಪ ಕೂದಲಲ್ಲೆಲ್ಲ ಸ್ವಲ್ಪ ಬೆಳ್ಳಗದಾರೆ, ಆದರೂ ನನ್ನ ತಲೆ ಕೂದಲ ಭಾಳ ಅಂದ್ರೆ ಭಾಳ ಕರ್ರಗಾವ್ರಿ. ಅಂದ್ರೆ ಕೂದಲನ್ನ ಕರ್ರಗವ್ರಿ, ಆದರೆ ಒಳಗೆ ಸ್ವಲ್ಪ ಅಲ್ಲೆಲ್ಲ ಬೆಳ್ಳಗೆ ಆಗಿಬಿಟ್ಟಾರೆ. ಅದಕ್ಕೋಸ್ಕರ ನಾನು ಮೆಹಂದಿ ಹಚ್ಚಿ ಜಳಕ ಮಾಡ್ಬೇಕಂತ ಕೂತಿದ್ದೆ ನೋಡ್ರಿ. ತಲೆ ಅವಾಗನ ತೊಳ್ಕೊಬೇಕಂತೇಳಿ ಭಾಳ ದಿನ ಆಯ್ತು ಹಚ್ಚಿರಲಿಲ್ಲ. ಅದಕ್ಕೆ ಇವಾಗ ಹಚ್ಚಿದ್ದೀನಿ ರೀ. ಇವಾಗ ಸಾಯಂಕಾಲ ಇದು ರೀ, ಬೆಳಗ್ಗೆ ಹಂಗೆ ಜಳಕ ಮಾಡಿದ್ದೆ ರೀ. ಬೆಳಗ್ಗೆ ಆಗಲ್ಲ, ತಲೆ ಕೂದಲು ಒಣಗಲ್ಲ ಅಂತೇಳಿ ಮತ್ತು ಇವಾಗ ಮಧ್ಯಾಹ್ನ 4 ಗಂಟೆದಾಗಿದ್ದಾರೆ. ಅದಕ್ಕೆ ಮೆಹಂದಿ ಹಚ್ಚಿ ಇವಾಗ ತಲೆ ತೊಳ್ಕೊಬೇಕಂತೇಳಿ ಮಾಡಿದ್ದೇನೆ ರೀ. ಹಂಗೆ ಅದ್ರ ಜೊತೆ ಹಂಗೆ ಜಳಕ ಮಾಡಿಬಿಟ್ರೆ ಬೇಸಾಗತ್ತಂತೇಳಿ ಮಾಡಿದ್ದೇನೆ ರೀ. ಎಲ್ಲ ಇಷ್ಟೊತ್ತನ ಹಚ್ಚಿದ್ದೀನಿ ರೀ, ಎಲ್ಲ ಒಣಗೈತಿ. ಇದು ಇಡುವೆ 2-3 ದಿನದ ಇದೆ ನೋಡ್ರಿ. ಹಂಗೆ ಸ್ವಲ್ಪ ಹಾಕಿದ್ದೆ, ಇಡುವೆ ಮಾಡಿ ಬಿಟ್ಟಿದ್ದೀನಿ ರೀ. ಅದನ್ನು ತಿರ್ಗಾ ಒಂದೇ ಸಾರಿ ಮಾಡ್ಬೇಕಂದ್ರೆ ಅಲ್ಲೆಲ್ಲರ ಕೆಲಸ ಅದು ದೂರನ ಅದು ಅಲ್ಲಿಗೆ ಅರ್ಧಂಬರ್ಧ ಇಡುವೆ ಸ್ವಲ್ಪ ಮಾಡಿ ಬಿಟ್ಟಿದ್ದೀನಲ್ಲ ರೀ. ಅದಕ್ಕೆ ಇದು 3 ದಿನದ್ದು ಇಡುವೆ ಇದೆ ನೋಡ್ರಿ. 3 ದಿನದ್ದು ಸೇರಿಸಿ 8 ನಿಮಿಷನ ಇಡುವೆ ಆಗಿದ್ದೆ ರೀ. ಇವಾಗನೇ ಜಳಕ ಅದು ಆಯ್ತು ನೋಡ್ರಿ. ಜಳಕ ಆಯಿತು. ಇವಾಗ ಇನ್ನೂ ಅಡುಗೆ ಮಾಡ್ಬೇಕು ರೀ ಸಾಯಂಕಾಲ ಊಟಕ್ಕೆ. ಇವಾಗ ರೊಟ್ಟಿ ಮಾಡ್ಬೇಕು ರೀ, ಇನ್ನು ಸಾಂಬಾರು ಮಾಡಬೇಕು ರಾತ್ರಿ ಊಟಕ್ಕೆ ಅಂಥೇಳಿ. ಇವಾಗ ಜಳಕ ಮಾಡ್ಬೇಕು. ಅದನ್ನು ಲೇಟ್ ಆಗಿಬಿಡ್ತದೆ. 4 ಗಂಟೆಗೆ ಮೆಹಂದಿ ಹಚ್ಚಿ ಕೂದಲು ಅದೆಲ್ಲ ಒಣಗಿ ಆದಮೇಲೆ ಜಳಕ ಮಾಡಿ ಇವಾಗ ಇಷ್ಟೊತ್ತಾಯ್ತು ನೋಡ್ರಿ. ನಮ್ಮ ಮನೆಯವರು ಬಂದ್ರಿ ಇವಾಗ ಕೆಲಸದಿಂದ. ಅವ್ರಿಗೆ ಸ್ವಲ್ಪ ಚಹಾ ಮಾಡಿಕೊಡ್ತೀನಿ ರೀ. ನೋಡ್ರಿ, ಈ ಕಡೆ ಬ್ಯಾಳೆ ಸಾರು ಮಾಡ್ಲಕತ್ತೀನಿ. ಬ್ಯಾಳೆ ಸಾರು ಮಾಡಿದ್ದೀನಿ ರೀ. ಇವಾಗ ಇಲ್ಲಿ ನೋಡ್ರಿ ರೊಟ್ಟಿ ಮಾಡಿಟ್ಟೀನಿ ರೀ. ನಮ್ಮ ಮನೆಯವ್ರಿಗೆ ಹಂಗೆ ಚಹಾ ಮಾಡಿಕೊಟ್ಟೆ, ಚಹಾ ಕುಡಿದ್ರಿ ಅವರು. ಹುಡುಗರು ಫೋನ್ ಅದು ನೋಡ್ಕೊಂಡು ಕೂತಾರೆ ನೋಡ್ರಿ. ನಮ್ಮ ಮನೆಯವರು ಬಂದರೆ ಚಹಾ ಕುಡ್ದು ಕೂತಾರೆ ನೋಡ್ರಿ ಅವರು. ನಮ್ಮ ಮನೆಯವರು ಬರೋ ಹೊತ್ನಾಗ ಚಿಕನ್ ರೋಲ್ ತೊಗೊಂಬಂದಿದ್ರು. ಅದಕ್ಕೆ ಅವ್ರು ಒಳಗಡೆ ತಂದಿಟ್ಟಿದ್ರು. ಅದನ್ನು ತೊಗೊಂಬಂದು ಇಲ್ಲೇ ಕಿಚನ್ ಮ್ಯಾಗ ಇಟ್ಟಿನಿ ನೋಡ್ರಿ. ಇಷ್ಟು ತೊಗೊಂಬಂದಾರ ನೋಡ್ರಿ. ಚಿಕನ್ ರೋಲ್ ತೊಗೊಂಬಂದಾರ್ರಿ. ಅದನ್ನ ತಿಂದ ಮೇಲೆ ಬಿಸಿ ಇದ್ರನ ಸ್ವಲ್ಪ ಸೈ ಹತ್ತಂತೇಳಿ ಅದಕ್ಕೆ ಬಿಸಿ ತಿಂದು ಇದು ತಿಂದಾದ್ಮೇಲೆ ಊಟ ಮಾಡ್ಬೇಕಂತೇಳಿ ಕೂತಿದ್ದೆ ನೋಡ್ರಿ. ನಮ್ಮ ಮಗ ಬಂದಿಲ್ಲ ಇನ್ನು, ಕೆಲ್ಸಕ್ಕೆ ಹೋದ. ಅವನ ದಸಿಂದನೇ ಕೂತ್ಯ ನೋಡ್ರಿ. ತಂದಿಟ್ಟು ಆಯ್ತು ರೀ. ಇವಾಗ 10-15 ನಿಮಿಷನೇ ಆಯಿತು ತೊಗೊಂಬಂದವರು. ಅವರು ಇಬ್ಬರು ಸಣ್ಣವ್ರು ತಿನ್ನಂದ್ರೆ ಇಲ್ಲ ಅಣ್ಣ ಬರಲಿ ಅಂತಂತಾರೆ. ಅದಕ್ಕೋಸ್ಕರನ ಕೂತೇವೆ ನೋಡ್ರಿ. ಇಲ್ಲಿ ಫೋನ್ ನೋಡ್ಕೊಂಡು ಕೂತಾರೆ ನೋಡ್ರಿ ಇಬ್ಬರು. ತಿನ್ನಂದ್ರೆ ಅವರು ತಿಂದಿಲ್ಲ ರೀ. ಇವಾಗ ನೋಡ್ರಿ, ನಮ್ಮ ಮಗಳು ಚಪಾತಿ ಮಾಡತ್ತಾಳ್ರಿ. ಅದು ನಿನ್ನೆದು ಇಷ್ಟೊತ್ತನದ್ದು ನಿನ್ನೆ ಇಡುವೆ ರೀ. ಇದು ನೋಡ್ರಿ, ಅದು ಶುಕ್ರವಾರದ್ರಿ ಇದು ಇಡುವೆ. ಇದು ಶನಿವಾರ ನೋಡ್ರಿ, ಶನಿವಾರ ಸಾಯಂಕಾಲದ್ರಿ ಇದು ಇಡುವೆ. ಚಪಾತಿ ಮಾಡ್ತಾ ಇದ್ದಾಳ್ರಿ. ನಾನು ಇದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಪಲ್ಯ ಮಾಡ್ಬೇಕ್ರಿ. ಸ್ವಲ್ಪ ತರಕಾರಿ ತೊಗೊಂಬಂದ್ಯಾರ. ನಾನು ಹೋಗಿ ಆಕೆ ಚಪಾತಿ ಮಾಡೋಷ್ಟಿಗೆ ತರಕಾರಿ ತೊಗೊಂಬಂದೇನಿ ರೀ. ಸ್ವಲ್ಪ ಸೌತೆಕಾಯಿ ತೊಗೊಂಬಂದೆ, ಅದ್ರ ಜೊತೆ ಒಂದು ಸ್ವಲ್ಪ ಹಣ್ಣು ತೊಗೊಂಬಂದೆ ರೀ, ದಾಳಂಬ್ರಿ ಹಣ್ಣು ಅದು. ಇವಾಗ ಸೌತೆಕಾಯಿ ತೊಳೆದು ಕಟ್ ಮಾಡಿ ಪಲ್ಯ ಮಾಡ್ತೀನಿ ರೀ. ಅಷ್ಟರಾಗ ಚಪಾತಿ ಮಾಡಿಬಿಡ್ತಾರ್ರಿ ಮಗಳು. ಹಂಗೆ ಇಲ್ಲಿ ತಂಗು ಚಪಾತಿನೂ ಜಾಸ್ತಿ ಇದಾವೆ ರೀ. ಇಲ್ಲಿ ನೋಡ್ರಿ, ಮೋಸಂಬಿ ಹಣ್ಣು ಆರೆಂಜ್ ತೊಗೊಂಬಂದಿದ್ದೆ ರೀ, ದಾಳಂಬ್ರಿ ತೊಗೊಂಬಂದಿದ್ದೆ, ತಿಂದಾರೆ. ಈಗ ನಾನು ಸೌತೆಕಾಯಿ ಕರಿಬೇವು ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ರೀ, ಅದಷ್ಟೇ ತೊಗೊಂಬಂದಿದ್ದೀನಿ. ಆಮೇಲೆ ಚಪಾತಿ ಅದಾವೆ ರೀ, ಸ್ವಲ್ಪ ತಂಗು ರೊಟ್ಟಿನ ಅದಾವೆ. ಅದು ಯಾವಾದೂ ಕೆಡ್ಸಂಗಿಲ್ಲ ನೋಡ್ರಿ. ಸ್ವಲ್ಪ ಉಳಿದು ಅಂದ್ರೆ ಅಕ್ರನ್ನ ತಳ್ಳಗೆ ಆರ್ಯಾಕೆ ಬಿಡ್ತೀನಿ ರೀ. ಯಾಕಂದ್ರೆ ಸುಡು ಸಾರಿನಾಗ ಅಂದ್ರೆ ಈ ಬ್ಯಾಳೆ ಸಾರು ಅದು ಮಾಡಿದಾಗೂ ತಿನ್ನಂಗಿಲ್ಲ ರೀ. ಚಿಕನ್ ಸಾರು ಮಾಡಿದಾಗ ಇಂಥ ತಂಗು ರೊಟ್ಟಿ ಅದು ಅವಾಗೆ ಖಾಲಿ ಹಾಕ್ಕಾವ ನೋಡ್ರಿ.
ಹಾಗಾಗಿ ಅವ್ರನ್ನ ಸ್ವಲ್ಪ ಒಣಗಿಸಿ ಇಡ್ತೀನಿ ರೀ. ಸ್ವಲ್ಪ ಬಿಸಿ ಚಪಾತಿ ಇದ್ದಾಗ ಚಲೋ ರೀ, ಇಲ್ಲ ಆರಿಂತ್ರ ಚಲೋ ಆಗೋಲ್ಲ. ಪೂರ್ತಿ ಒಣಗಿ ಕಟ್ಟಿ ಆಗ್ಬೇಕು ರೀ. ಅವಾಗ ಏನಾರ ಸಾರಿನಾಗ ಅದು ಹಿಂಗೆ ಹಾಕೊಂಡು ತಿಂದ್ರೆ ಚಲೋ ಅಕ್ಕ ನೋಡಿರಿ. ಬ್ಯಾಳೆ ಸಾರನ ಇರ್ಬೋದು ರೀ. ಚಿಕನ್ ಸಾರಿನಾಗಾದ್ರೆ ತೀರಾ ಮತ್ತು ಮಸ್ತ್ ಅಕ್ಕ ಅಂಥೇಳಿ ಮಾಡ್ಯಾವ್ರಿ. ಪಲ್ಯ ನೋಡ್ರಿ, ಇಲ್ಲಿ ಪಲ್ಯ ರೆಡಿ ಆಗಕತ್ತದ್ರಿ. ನಾನು ಮುಂಜಾಳೆನ ಉಪ್ಪಿಟ್ಟು ಮಾಡಿದ್ದೆ ರೀ. ನಾನು ಅದು ಇನ್ನೂ ಸ್ವಲ್ಪ ಉಪ್ಪಿಟ್ಟು ಅದ ಯಾರೂ ತಿಂದಿಲ್ಲ ನೋಡ್ರಿ. ಬೆಳಗ್ಗೆ ಬಿಸಿದು ಉಪ್ಪಿಟ್ಟು ತಿಂದರು. ಇವಾಗ ಉಪ್ಪಿಟ್ಟು ತಿನ್ನಲೇ ಇಲ್ಲರಿ. ಅದು ಒಂದು ಸ್ವಲ್ಪ ಹಾಗೆ ಅದ. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗ ಬಂದಿದ್ದಾನ. ಈ ಕಡೆ ಬೆಂಗ್ಳೂರು ಬಂದಾನ ನೋಡ್ರಿ. ಹಾಯ್ ಮಾಡಿಸ್ದೀಪ. ಹಾಯ್. ಇವಾಗ ಹುಡುಗರ ಕೈಯಾಗ ಫೋನೇ ಎಲ್ಲರೂ ಫೋನೇ ಇರ್ಲಿಕ್ಕೆ ಇದನ್ನೇ ಮಾಡಲ್ಲ. ಅವ್ರು ಫೋನೇ ಬೇಕಂತಾರೆ. ಫೋನ ನೋಡ್ಕೊಂಡು ಕೂತಾನ್ರಿ. ಇವಾಗ ನೋಡ್ರಿ ನಮ್ಮ ಮಗಳು ನಾನು ಅದು ಇಡುವೆ ಶನಿವಾರದ ಮುಗಿತ್ತು ರೀ. ಇದು ನೋಡ್ರಿ, ಇದು ಇವತ್ತಿದ್ರಿ. ಇದು ಭಾನುವಾರದ ಇಡುವೆ ರೀ. ಬೆಳಗ್ಗೆ ನಾಷ್ಟ ಮಾಡಿದೆ ರೀ. ನಾಷ್ಟ ಮಾಡಿ ಇವಾಗ ಸ್ವಲ್ಪ ಹೊತ್ತಾಗ್ಯದ ನೋಡ್ರಿ. ನಮ್ಮ ಮಗಳು ನಾನು ಆರೆಂಜ್ ಸ್ವಲ್ಪ ತಿನ್ಬೇಕಂತೇಳಿ ತಿನ್ಕೊಂಡು ಕೂತಿದ್ದೆ ನೋಡ್ರಿ. ನಮ್ಮ ಮಗಳು ತಿನ್ನಾಕತ್ತಾಳ. ಇನ್ನೂ ಕೆಲಸ ಇದೆ ರೀ. ಇನ್ನೂ ಬಟ್ಟೆ ಒಗಿಬೇಕ್ರಿ. ಈಗ ಇಲ್ಲಿ ನೋಡ್ರಿ, ಇನ್ನು ಬಟ್ಟೆ ಇಷ್ಟದಾವ ರೀ. ನಮ್ಮ ಮಗಳು ಬಟ್ಟೆ ಒಗೆದು ಹಾಕ್ತಾಳ್ರಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅಡುಗೆ ಮಾಡ್ಬೇಕ್ರಿ. ನಾನು ಇವತ್ತು ಭಾನುವಾರ ಚಿಕನ್ ಮಾಡ್ಬೇಕ್ರಿ. ಚಿಕನ ಇನ್ನೂ ಮಾಡಿಲ್ಲ. ಸಾಯಂಕಾಲ ರಾತ್ರಿ ಊಟಕ್ಕೆ ನೋಡ್ತೇವ್ರಿ. ಈಗ ನೋಡ್ರಿ ನಮ್ಮ ಮಗಳು ಬೆಳಗ್ಗೆ ದೇವ್ರ ಮುಂದೆ ದೀಪ ಹಚ್ಚಿದಳು. ಭಾನುವಾರ ಲೇಟಾಗೇ ಹೇಳ್ತಾರೆ. ಹಾಗಾಗಿ ಒಂದು 10 ಗಂಟೆಗೆ ಅದು ಜಳಕ ಮಾಡಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿದಳ್ರಿ. ಪೂಜೆ ಮಾಡಿಬಿಟ್ಟು ಆಕಿನೇ ಬಟ್ಟೆ ಒಕ್ಕೊಂಬರ್ತಾಳ್ರಿ. ಆಕೆ ಬಟ್ಟೆ ಒಗ್ಯಾಕೆ ಹೋದ್ಲಾದ್ರೆ ನಾನು ಸ್ವಲ್ಪ ಇವಾಗ ಆಗಿದೆ ರೀ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡಬೇಕು ಅಂತಾರ. ಆಯ್ತು ರೀ. ಇವಾಗ 11:30 ಆಗಿತ್ತು ನೋಡ್ರಿ. 11:30 ಆಗಿದ್ರೆ ಟೈಮ. ನಾನು ಸ್ವಲ್ಪ ಬೇಳೆ ಸಾರು ಅನ್ನ ಮಾಡಿಬಿಡ್ತೀನಿ ರೀ. ಇನ್ನು ರಾತ್ರಿ ಊಟಕ್ಕೆ ಚಿಕನ್ ಮಾಡ್ಬೇಕ್ರಿ. ಚಿಕನ ರೊಟ್ಟಿ ಈ ಥರ ಮಾಡ್ಬೇಕು ನೋಡ್ರಿ. ಅವಾಗ ಇಲ್ಲಿ ನೋಡ್ರಿ, ಅದು ಉಪ್ಪಿಟ್ಟು ನೋಡ್ರಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಅದು ಇನ್ನೂ ಸ್ವಲ್ಪ ಇದೆ ರೀ. ಇಲ್ಲಿ ನಾನು ಪಪ್ಪಾಯ ಹಣ್ಣು ಕಟ್ ಮಾಡಿದ್ದೆ ರೀ. ಅದನ್ನು ತಿಂದೇವಿ. ನಾ ಇಷ್ಟು ಇಟ್ಟಾರೆ ಹುಡುಗರು ತಿನ್ನಂದ್ರೆ ನಾವಲ್ಲೇ ನೀವಲ್ಲೇ ಅಂದ್ರೆ ರೊಟ್ಟಿ ನೋಡ್ರಿ. ಇಷ್ಟು ರೊಟ್ಟಿ ಅದಾವ. ಇದು ಚಪಾತಿ ರೀ. ನಾ ಅಲ್ಲಿ ಮೇಲೆ ರೊಟ್ಟಿ ಅದಾವ. ಅಷ್ಟು ಸ್ವಲ್ಪ ಒಣಗಿದಂದ್ರೆ ಮಸ್ತ್ನಾಗ ಚಿಕನ್ ಸಾರು ಮಾಡಿದ್ದೇವೆ ಅಂದ್ರೆ ಅವಾಗೇ ನೋಡ್ರಿ ಖಾಲಿ ಆಗೋದಿಲ್ಲ. ಅಂದ್ರೆ ಖಾಲಿ ಆಗೋದಿಲ್ಲ. ಇದು ಇಷ್ಟು ಇಡುವೆ ಇದೆ ನೋಡ್ರಿ. ಇದು 3 ದಿನದ ಇಡುವೆ ಸೇರಿಸಿ ಇಷ್ಟು ಮಾಡಿದ್ದೀನಿ. ಈ ಕಡೆ ಸಾರು ಮಾಡಿದ್ದೀನಿ ರೀ. ಸಾರು ಕುದಿಲಾಕತ್ತದ್ರಿ. ಅನ್ನಕ್ಕೆ ಇಟ್ಟಿದ್ದೀನಿ ರೀ. ಇವಾಗಿದು ಒಂದು ಊಟ ಮಾಡಿಬಿಡ್ತೇವೆ. ಮತ್ತು ಆಯ್ತು 4 ಗಂಟೆ 4:15 ಆದ್ರೆ ಚಿಕನ್ ರೆಡಿ ಮಾಡ್ಬೇಕ್ರಿ. ಇವತ್ತು ಭಾನುವಾರ ಇದೆ ಅಲ್ರಿ. ಇದು ಇಡುವೆ ವಾಯ್ಸ್ ಕೊಟ್ಟು ಎಲ್ಲ ಎಡಿಟ್ ಮಾಡಿ ಇಡುವೆ ಹಾಕಿದ ಮೇಲೆ ಅಡುಗೆ ಶುರು ಮಾಡ್ಬೇಕ್ರಿ. ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.